ಪೂಜಾರಿಗೆ ಅರ್ಚಕರು ಬಂದು ಗಾರೆ ಕೆಲಸದ ಬಗ್ಗೆ ನಾಲೆಜ್ ಇಲ್ಲ ಅವ್ರಿಗೆ. ಆರ್ಕಿಟೆಕ್ಟ್ಸ್ ಏನು ಹೇಳ್ತಾರೆ, ವಾಸ್ತು ಅಂದರೆ ಏನು ಮೇಡಮ್, ವಾಸ್ತು ಅಂದರೆ ಏನು ಸರ್, ಬೆಳಕು ಗಾಳಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಅಲ್ಲೇ ಕಟ್ ಮಾಡ್ತಾರೆ. ವಾಸ್ತು ಅಂದರೆ ನಿವೇಶನ ತೆಗೆಯುವಾಗ ನೀವು ವಾಸ ಮಾಡ್ತಿರೋಂಥ ಮನೆಯಿಂದ ಸೈಟ್ ತೊಗೊತೀರ. ಈ ಒಂದು ಕೂತಿರೋಂಥ ಜಾಗದಲ್ಲಿ ನೀವು ಸೈಟ್ ಖರೀದಿ ಮಾಡೋಕ್ಕೆ ಯೋಗ ಕೊಡುವಂಥ ವಾಸ್ತುನೇ ಸೈಟ್ ಖರೀದಿ ಮಾಡುವಾಗ ಕೊಡುವಂಥ ದುಡ್ಡು, ಮತ್ತು ಆ ಸೈಟ್ ತಗೊಂಡ್ಮೇಲೆ ಇದೇ ಮನೆಯ ಶಕ್ತಿಯಿಂದ ಆ ಸೈಟಲ್ಲಿ ತಂತಾನಾಗೆ ವಾಸ್ತುಬದ್ಧವಾಗಿ ಅದರ ಒಂದು ಲೆಕ್ಕಾಚಾರದಲ್ಲಿ ಮನೆ ಕಟ್ಟಿಕೊಡುವಂಥ ಶಕ್ತಿ. ಇದನ್ನು ಆರ್ಕಿಟೆಕ್ಟ್ಸು ಮರ್ತಿದ್ದಾರೆ. ಮತ್ತು ಅರ್ಚಕರಿಗೆ ಅದು ಗೊತ್ತಿಲ್ಲ. ಅರ್ಚಕರು ಏನಿದ್ರು ದೇವಸ್ಥಾನದಲ್ಲಿ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಕ್ಕೆ ವೈದಿಕಕ್ಕೆ ಬಳಸ್ಕೊಳ್ಳಿ ಅವ್ರನ್ನ, ಅವರು ಬೇಡ ಅಂತ ಹೇಳಿಲ್ಲ. ಅವರಿಗೆ ಮನೆ ಕೆಲಸದ ಗೊತ್ತಿಲ್ಲ. ಆ ರೀತಿ ಇವರಿಬ್ಬರಲ್ಲೂ ಲೆಕ್ಕಾಚಾರ ಕೋರಮ್ ಇಲ್ಲ. ಹಾಗಾಗಿ ಇಬ್ಬರು ಸಿಂಕ್ ಆಗೋದಿಲ್ಲ ಮೇಡಮ್. ಮನೆ ಕಟ್ಟಲೇಬೇಕು ಅಂತ ಬಂದಾಗ ನಿಮ್ಮಂಥ ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಬೇಕು. ನನ್ನಂಥ ವಾಸ್ತು ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ನೀವು ಮನೆಗೆ ಮೂಲತಃವಾಗಿ ಆಯತಾಕಾರ ಚೌಕಾಕಾರನ ಬಳಸುವಾಗ ಲೆಕ್ಕಾಚಾರ ಬಳಸಿ ಅಂತ ಹೇಳ್ತೇನೆ, ಬೇಸಿಕ್ ಥಿಂಗ್ಸನ್ನು ಬಳಸಿ ಅಂತ ಹೇಳ್ತೀನಿ.